ಕಾಂಗ್ರೆಸ್ ಪಾರ್ಟಿ ಇತಿಹಾಸವನ್ನು ಮರೀತದೆ. 1989ರಲ್ಲಿ ಆ ಕಾಲದಲ್ಲಿ 63 ಜನ ಸದಸ್ಯರನ್ನ ಸಸ್ಪೆಂಡ್ ಮಾಡಿದ್ರು. ಎರಡನೇದ್ದು, ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಸ್ಪೆಂಡ್ ಮಾಡಿದರು. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ 1 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ರು. ಅದು ನಿಯಮದಲ್ಲೇ ಇಲ್ಲ. 1 ವರ್ಷ ಸಸ್ಪೆಂಡ್ ಮಾಡೋಕ್ಕೆ ಬರೋದೇ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟು ಆಮೇಲೆ ತಳ್ಳಿ ಹಾಕ್ತು. ಮತ್ತು ಬೇರೆ ಬೇರೆ ರಾಜ್ಯದ ವಿಧಾನಸಭೆಯಲ್ಲಿ ಇದು ಮಾಡಿದ್ದಾರೆ. ಆಂಧ್ರ ತೆಲಂಗಾಣ ವಿಭಜನೆ ಮಾಡಬೇಕಾದ್ರೆ ಅನೇಕ ಆಡಳಿತ ಪಕ್ಷದ ಎಂಪಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಇದರ ಹೊರತುಪಡಿಸಿ ಹೇಳೋದಾದರೆ, ಹೊಸ ಸಂಸತ್ ಭವನದಲ್ಲಿ ಪ್ರವೇಶ ಮಾಡಿದ ತಕ್ಷಣ ಒಂದು ಸಭೆ ಆಯಿತು. ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ, ರಾಜ್ಯಸಭೆಯಲ್ಲಿ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ, ಅರ್ಥಾತ್ ಉಪರಾಷ್ಟ್ರಪತಿಗಳ ಅಧ್ಯಕ್ಷತೆಯಲ್ಲಿ, ಅಲ್ಲಿ ಈ ಹೊಸ ಸದನದಲ್ಲಿ ಪ್ಲೇಕಾರ್ಡ್ಗಳನ್ನು, ಭಿತ್ತಿಪತ್ರಗಳನ್ನು, ಇಂಗ್ಲೀಷ್ದಲ್ಲಿ ತಟ್ಟಿಯಾ ಅಂತ ಹೇಳ್ತಾರೆ, ಅವುಗಳನ್ನು ತೆಗೆದುಕೊಂಡು ಬರಬಾರದು. ಬಂದರೆ ತಕ್ಷಣ ಸಸ್ಪೆಂಡ್ ಮಾಡಲಿಕ್ಕೆ ಎಲ್ಲರೂ ಶಿಸ್ತು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಒಂದು ಪ್ರಸ್ತಾವನೆಯನ್ನಿತ್ತು. ಕಾಂಗ್ರೆಸ್ ಪಾರ್ಟಿ ಸೇರಿದಂತೆ ಎಲ್ಲ ಪಕ್ಷಗಳು ಆ ಪ್ರಸ್ತಾವನೆಯನ್ನು ಒಪ್ಪಿದ್ದವು. ನಾವು ಹೊಸ ಒಂದು ಸದನದಲ್ಲಿ ಹೋಗ್ತಾ ಇದ್ದೀವಿ, ಹೊಸ ಬಿಲ್ಡಿಂಗ್ದಲ್ಲಿ ಹೊಸತನದಿಂದ ಶುರು ಮಾಡೋಣ. ನಾವ್ಯಾರು ಇದರಲ್ಲಿ, ಯಾಕಂದರೆ ನಿಯಮದ ಪ್ರಕಾರ ಪ್ಲೇಕಾರ್ಡ್ಗಳನ್ನು ತರಬಾರ್ದು. ಸೊ ಇದೆಲ್ಲ ಒಪ್ಪಿದ ನಂತರ ಮೊದಲನೇದಾಗಿ ಒಂದು ಸರ್ತೆ ಆ ಘಟನೆ ನಡೀತು. ಆ ಘಟನೆ ನಡೆದ ನಂತರ ಸುಮಾರು 40 ನಿಮಿಷ ಸದನ ನಡೆಸಿದರು, ಚರ್ಚೆ ಮಾಡಿದರು. ಆ ನಂತರ ಏನಾಯ್ತು, ನಿಮಗೆ ಯಾಕೆ ಭಿತ್ತಿಪತ್ರಗಳನ್ನು ತೆಗೆದುಕೊಂಡು, ಯಾಕೆ ನೀವು ಪ್ಲೇಕಾರ್ಡ್ಗಳನ್ನು ತೆಗೆದುಕೊಂಡು ಒಳಗಡೆ ಬಂದರೆ ನಿರ್ಣಯ ಆಗಿತ್ತು ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ. ನೀವು ಒಪ್ಪಿಕೊಂಡಿದ್ರಿ, ಯು ಆರ್ ಪಾರ್ಟಿ ಟು ದಿ ಡಿಸಿಷನ್. ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ದೇಶದಲ್ಲಿ ಏನು ಒಳ್ಳೆಯ ಸಂಗತಿಗಳೇ ನಡೀತಾ ಇದೆ, ಆ ಒಳ್ಳೆಯ ಸಂಗತಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಬಾರ್ದು ಅನ್ನುವಂಥದ್ದಿತ್ತು. ಆದರೆ ಚುನಾವಣೆಯಲ್ಲಿ ಸೋತದ್ರಿಂದ ಸುಮ್ಮನೆ ಕೂತಾ ಇದ್ದರು. ಈ ಒಂದು ಘಟನೆಯಿಂದ ಚುನಾವಣೆ ಸೋಲಿನ ಸೇಡನ್ನು ಈ ರೀತಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರು ಪ್ರತಿಭಟನೆ ಮಾಡಲಿ, ಜನ ಇವರಿಗೆ ಪ್ರತಿಭಟನೆಯನ್ನು ಮಾಡಿ ಅವರ ಜಾಗವನ್ನು ತೋರಿಸಿದ್ದಾರೆ.